ನಾವು ಮತ್ತೆ ಟೆರರ್ ಲುಕ್ ಕೊಡ್ತಾರೆ ನನಗೆ. ಸ್ಕೂಲಿಗೆಲ್ಲ ಹೋಗ್ತಿದ್ವಲ್ಲ, ಸೊ ಹಾಲಿಡೇಸ್ ಅಂತ ಸಿಕ್ಕಿತ್ತು ಮಾಡಬೇಕು, ಇಲ್ಲಾಂದ್ರೆ ನಾನು ಮರ್ತೋಗ್ಬಿಡ್ತೀನಿ. ಸೊ ನಾನು ಮಾಡೋದು ಕಲ್ತ್ಕೊತಾ ಇದ್ದೀನಿ ಇವತ್ತು ಮಾಡೋದಕ್ಕೆ. ಸೊ ಅದೇಗೆ ಮಾಡ್ತಾರೆ ಏನು ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲಾ ವ್ಲಾಗ್ಸ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬ, ನಮ್ಮೆಲ್ಲರಿಗೂ ಹೊಸ ವರ್ಷ ಇದು. ನಮ್ಮ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಿನ್ನೆ ಚಾಲೆಂಜ್ ತಗೊಂಡಿದ್ದೆ, ಸ್ಕಿನ್ ಕೇರ್ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಮಾಡುವ, ಅದಕ್ಕಿಂತ ಮುಂಚೆ ನಮ್ಮಮ್ಮ ಅಡುಗೆ ಎಲ್ಲ ಮಾಡೋದಕ್ಕಿದ್ದಾರೆ, ಒಬ್ಬಟ್ಟು ಮಾಡೋದಕ್ಕೆ. ಸೊ ಅದೇಗೆ ಮಾಡ್ತಾರೆ ಏನು ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಏನು ಮಾಡ್ತಿದ್ದಾರೆ ನೋಡೋಣ. ಕೈಸ್, ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಅಂತ ನಮ್ಮಮ್ಮ ಬೇಳೆ ಹಾಕಿಟ್ಟವ್ರೆ. ಹಂಗೆ ಇದರದ್ದು ನೆಕ್ಸ್ಟ್ ಏನೇನು ಪ್ರೊಸೀಜರ್ಸ್ ಇರುತ್ತೆ ಅದನ್ನೆಲ್ಲನೂ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ಇದು ಮೈದಾನು ಕಲಿಸಿಟ್ಟಿದ್ದಾರೆ ನೋಡಿ. ಮೈ ಗಾಡ್. ಓಕೆ ಸಿ, ಆಮೇಲೆ ಇಲ್ಲಿ ಬೆಲ್ಲ ಕುಟ್ಕೊತವ್ರೆ. ಇರ್ರಿ ತೋರಿಸ್ತೀನಿ ಹಿಂಗೆ ಬೆಂದೈತೆ ಅಂತ. ಬೇಳೆ ಬೇಯ್ತೈತೆ, ಇನ್ನೊಂದು ಸ್ವಲ್ಪ ಬೇಯಬೇಕು ಅಷ್ಟೇ. ಇವಾಗ ನಾನು ಬಿಟ್ಟು ಬರೋ ಕೆಲಸ ಎಲ್ಲ ಮಾಡಬೇಕು. ಅಂದರೆ ಕಸ ಗುಡಿಸಿ, ಮನೆ ಉಜ್ಜಿ, ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕು. ಸೊ ಬನ್ನಿ ಹೋಗುವ. ಬೆಲ್ಲ ಹಾಕೋದು. ಸೊ ಇವಾಗ ಬೇಳೆ ಬೇಯಿಸಿದ್ದಾಯಿತು. ನಿಧಾನ ಹಿಂಗೆ ಸಪ್ರೇಟ್ ಮಾಡ್ಕೊಬೇಕು ಗೈಸ್. ಸಪ್ರೇಟ್ ಏನಿಲ್ಲ, ಮಾಡ್ತಾರೆ. ಹೌದಾ? ಅಂದರೆ ಮತ್ತೆ ನೆಕ್ಸ್ಟ್ ಇದೇ ಪಾತ್ರೆ ಇಟ್ಟು ಇದು ಎತ್ಕೊ, ಬಿಸಿ ಐತೆ ನೀರು. ಹಾಂ, ಇದರಲ್ಲಿ ಬೇಳೆ ಬೆಂದಿರೋ ನೀರದು. ಅದನ್ನ ರಸಮ್ಗೆ ಯೂಸ್ ಮಾಡ್ತಾರೆ ತಾನೇ? ರಸಮ್ಗೆ ಅದು. ಹಾಂ, ತೋರಿಸ್ತೀನಿ ಗೈಸ್, ಎಲ್ಲ ತೋರಿಸ್ತೀನಿ. ನೀವು ಯಾರಾದ್ರೂ ಮಾಡೋದು ಕಲ್ತ್ಕೊಂಡೆ ಇಲ್ಲ ಅಂದರೆ ಕಲ್ತ್ಕೊಂಡ್ಬಿಡ್ರಿ. ನಾನು ಮಾಡೋದು ಕಲ್ತ್ಕೊತ ಇದ್ದೀನಿ ಇವತ್ತು. ಹಾಂ, ಇದರೊಳಗಡೆ ಮತ್ತೆ ಬೇಳೆ ಏನಕ್ಕಿದು ಪಾಕ ತೆಗಿತೀನಿ. ಬೇಳೆ ಒಳಗೆ ಬೆಲ್ಲ ಹಾಕೋಣ. ಒಂದು 10-15 ನಿಮಿಷ ಇಟ್ಟರೆ ಪಾಕ ಬರ್ತದೆ ಅದಾಗೆ. ತಿರುಗಿ ನೀರೆಲ್ಲ ಬಗ್ಸ್ಬಿಟ್ಟು ಇದು ರಸಮ್ಗೆ ಹಾಕ್ತಾರಂತೆ. ಇವಾಗ ಇದು ಪಾಕ ಮಾಡೋಕ್ಕೆ ಹೂರ್ಣ ಬರಲ್ಲ, ಹೂರ್ಣ ಅದಕ್ಕೆ ಬೆಲ್ಲ ಹಾಕ್ತೀನಿ. ಓಕೆ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡವ್ರೆ. ಇವಾಗ ಅದನ್ನು ಬಿಸಿ ಇಕ್ಕೋದು, ನೀರು ಹಾಕೋದಿಲ್ಲ. ಹಂಗೆ ಗಟ್ಟಿಗೆ ಪಾಕ ತೆಗಿ, ಹಂಗೆ ಗಟ್ಟಿಗೆ ಪಾಕ ಮಾಡೋದು. ಓಕೆ, ಇದನ್ನ ಇವಾಗ ಬಿಸಿಗಿಟ್ರೆ ಬೆಲ್ಲ ಎಲ್ಲ ಕರಗಿ ಅದು ಪಾಕ ಆಗುತ್ತೆ. ಆಮೇಲೆ ರುಬ್ಬೇಕು ತಾನೆ ಅದನ್ನು. ನನಗೂ ಸ್ವಲ್ಪ ಸ್ವಲ್ಪ ಬರುತ್ತೆ ಗೈಸ್, ಕಲ್ತ್ಕೊಂಡಿದ್ದೀನಿ. ಅದೇ ಅದು ಕಂಪ್ಲೀಟಾಗಿ ಕಲ್ತ್ಕೊತೀನಿ. ನಾನು ಯಾವತ್ತೂ ಮಾಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಮಾಡೋದು. ಈ ಥರ ಕಲ್ತ್ಕೊಂಡು ಬೆಲ್ಲ ಬರ್ತದೆ, ಆಮೇಲೆ ಪಾಕ ಬರ್ತದೆ, ತೋರಿಸ್ತೀನಿ. ಸರಿ, ಆಮೇಲೆ ತೋರಿಸ್ತಾರಂತೆ. ಅಷ್ಟೊತ್ತಿಗೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕು. ಇದೊಂದು ಸ್ವಲ್ಪ ಹಾಕೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಹಂಗಾಗಿ ಹಾಕ್ಬಿಟ್ಟು ಸಿಗ್ತೀವಿ. ಸೊ ಈಗ ಬೆಡ್ಶೀಟ್ ಎಲ್ಲ ಹಾಸಿದಾಯ್ತು. ಹೆಂಗಿದೆ ಅಂತ ನೋಡ್ತೀರಾ? ಸೊ ಆಯಿತು ಬೆಡ್ಶೀಟ್. ಬೇಗ ಕೆಲಸ ಮುಗಿಸ್ಬಿಟ್ಟು ನಾನು ಸ್ಕಿನ್ ಕೇರ್ ಮಾಡಬೇಕು, ಇಲ್ಲಾಂದ್ರೆ ನಾನು ಮರ್ತೋಗ್ಬಿಡ್ತೀನಿ. ಸೊ ಈಗ ಕ್ವಿಕ್ಕಾಗಿ ಕಸ ಕೊಡಿಸಿ ಮನೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಬೆಲ್ಲ ಎಲ್ಲ ಕರಗಿದ್ರೆ ಈ ಥರ ಪಾಕ ಬರುತ್ತೆ. ಓಕೆ, ಇನ್ನೊಂದು ಸ್ವಲ್ಪ ಬರಬೇಕಾ? ಇಲ್ಲ, ಅಷ್ಟೇ. ಇಷ್ಟೇನಾ? ಸೊ ಅಷ್ಟೇ ಅಂತ ರುಬ್ಬೋಣ. ಹಾಂ, ಇದನ್ನು ಸ್ವಲ್ಪ ತೊಗೊಂಬಿಟ್ಟು ಈ ಥರ ಹಿಂಗೆ ಮಿಕ್ಸಿ ಒಳಗಡೆ ಹಾಕಿದ್ರೆ, ಆಮೇಲೆ ಗ್ರೈಂಡ್ ಮಾಡಿದ್ರೆ ಈ ಥರ ಬರುತ್ತೆ. ಬರ್ತದ ಎಷ್ಟು ನೈಸ್ ಆಗಿದೆ. ಸೊ ಈ ಥರ ಹಿಂಗೆ ಮಾಡಬೇಕು. ಆ್ಯಂಡ್ ಇದಕ್ಕೆ ಏಲಕ್ಕಿ ಮತ್ತು ಬೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಒಂದ್ಸರಿ ಏಲಕ್ಕಿ ಕೊಬ್ಬರಿ ಹಾಕ್ಕೊಂಡ್ಬಿಟ್ಟು, ಏಲಕ್ಕಿ ಮತ್ತು ಕೊಬ್ಬರಿ, ಸಾರಿ, ಏಲಕ್ಕಿ ಮತ್ತು ಕೊಬ್ಬರಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಡ್ಬೇಕು ತಾನೆ. ಸೊ ಮಿಕ್ಸ್ ಮಾಡಿಕೊಟ್ರೆ ಒಬ್ಬಟ್ಟು ಹೂರ್ಣ ರೆಡಿ. ಅಷ್ಟೇ, ಈ ಥರನೇ ಎಲ್ಲನೂ ಮಾಡ್ತಾರೆ. ನನಗೆ ಕೆಲಸ ಐತೆ. ಸೊ ಆವಾಗಲೇ ಸಿಗ್ತೀನಿ ಅಂತ ಹೇಳಿದ್ದೆ ನಾನು. ಏನಾಯಿತು, ಪಾಪ ಅಂದು ಮಾವಿನ ಸೊಪ್ಪೆಲ್ಲ ತೊಗೊಂಡ್ಬಂದಿತ್ತಲ್ಲ. ಸೊ ಅದನ್ನೆಲ್ಲ ನೀಟಾಗಿ ಎಲ್ಲ ತೆಗೆದು ನಾವು ಅಪ್ಪ ತೊಗೊಂಡು ಹೋಗಿದ್ರು. ಸೊ ಆಮೇಲೆ ಮನೆಗಿನ ಎಲ್ಲ ಉಜ್ಜಿಬಿಟ್ಟು ನಾನು ಡೈರೆಕ್ಟ್ ಹಂಗೆ ಸ್ನಾನ ಕೊಟ್ಟೋದೆ. ಸೊ ಇವಾಗ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ನಾರ್ಮಲಾಗಿ ಹಾಕ್ಕೊಂಡಿದ್ದೀನಿ ಬಿಕಾಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಎಟ್ ಆಲ್. ಏನು ಮುಂಚೆ ಎಲ್ಲ ಹೆವಿ ಕ್ರೇಜ್ ಇತ್ತು, ಯಾಕಂತಂದರೆ ಅವ್ರು ಸ್ಕೂಲಿಗೆಲ್ಲ ಹೋಗ್ತಿದ್ವಲ್ಲ. ಸೊ ಹಾಲಿಡೇಸ್ ಅಂತ ಸಿಕ್ತಿತ್ತು, ಕಾಲೇಜ್ ಅಂತ ಹೋಗ್ತಿದ್ವಿ, ಹಾಲಿಡೇಸ್ ಅಂತ ಸಿಕ್ತಿತ್ತು. ಬಟ್ ಇವಾಗ ಬಂದುಬಿಟ್ಟು ಏನು ಹಾಲಿಡೇಸು ಬೇಡ, ಏನು ಬೇಡ, ನಾರ್ಮಲ್ ಆಗಿದೆ. ಸೊ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಏನೋ ನಮಗೊಂಥರ ನ್ಯೂ ಇಯರ್ ಥರ ಅನ್ನೋದೊಂದು ಅಷ್ಟೇ ಫೀಲ್ ಇದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಾರ್ಮಲಾಗಿ ಯಾವಾಗಲೂ ಹೆಂಗೆ ಪೂಜೆ ಮಾಡ್ತಿರೋ ಹಾಗೆ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಬೇವು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಸೊ ಇವಾಗ ಹೋಗ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಬೇಕು. ಒಂದೊಂದು ಸ್ವಲ್ಪ ಹೊತ್ತಿಗೆ ನನ್ನ ತಮ್ಮ ದೇವಸ್ಥಾನಕ್ಕೆ ಹೋಗ್ತಾನೆ.
ಇವತ್ತು ಥರ್ಸ್ಡೇ ಬೇರೆ ಅಲ್ವಾ, ಸೊ ರಾಯರ್ ದೇವಸ್ಥಾನ ಅಲ್ಲಿ 1 ಅವರ್ ಹತ್ರ ಇರೋದು. ನಾನು ಹೋಗೋದ್ರೊಳಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಟ್ಬಿಡ್ತೀನಿ. ಸೊ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಅದು ಹೆಂಗಿದೆ ಅಂತ ತೋರಿಸ್ತೀನಿ. ಓಕೆ, ಸೊ ನಮ್ಮನೆ ದೇವ್ರ ಮನೇನ ಈ ಥರ ಅಲಂಕಾರ ಮಾಡಿದ್ದೀನಿ. ಆ್ಯಂಡ್ ಇಟ್ ಟುಕ್ ಆಲ್ಮೋಸ್ಟ್ 1 hour. ಆ್ಯಂಡ್ ನನ್ನ ತಮ್ಮ ಇವತ್ತು ದೇವಸ್ಥಾನಕ್ಕೆ ಲೇಟಾಗಿ ಹೋಗ್ತೀನಿ ಅಂದ, ಸೊ ಹಂಗಾಗಿ ನಾನೇ ಪೂಜೆ ಮಾಡಿದೆ. ಸೊ ಹೆಂಗಿದೆ ಗೈಸ್, ನಾನು ಬೆಳಿಗ್ಗೆ ವ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟೆ. ಮರ್ತೋದೆ ಅನ್ನೋದಕ್ಕಿಂತ ಮುಂಚೆ ಕೆಲಸಗಳು ಜಾಸ್ತಿ ಇತ್ತು, ಹಬ್ಬ ಬೇರೆ ಅಲ್ವಾ, ಸೊ ಹಂಗಾಗಿ ಫೋನ್ ಯೂಸ್ ಮಾಡೋದಕ್ಕಾಗಿಲ್ಲ. ನಮ್ಮಮ್ಮ ಮಾಡಬೇಕಾದ್ರೆ ಇವಾಗ ತೋರಿಸ್ತೀನಿ. ಓಕೆ, ಬೆಳಿಗ್ಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಸಿ ಬಿಸಿ ಮಾಡ್ಕೊಂಡಿದ್ವಿ. ಸೊ ಇವಾಗ ಕಂಟಿನ್ಯೂ ತೋರಿಸ್ತೀನಿ. ಫಸ್ಟು ಈ ಥರ ಸ್ವಲ್ಪ ತಗೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ, ಆಮೇಲೆ ಈ ಹೂರ್ಣ ಏನಿರುತ್ತೋ ಒಬ್ಬಟ್ಟು ಮಾಡ್ಕೊಂಡು ಗೈಸ್ ನೆಕ್ಸ್ಟು ಇದರೊಳಗಡೆ ಇಡಬೇಕು. ಇದು ಈ ಥರ. ಆಮೇಲೆ ಅದನ್ನು ಫೋಲ್ಡ್ ಮಾಡೋದು ಅಷ್ಟೇ. ಆ ಥರನೇ ಎಲ್ಲನೂ ಮಾಡೋದು. ಅದಾದಮೇಲೆ ನೆಕ್ಸ್ಟ್ ಪ್ಲೇಟ್ ಮೇಲೆ ಇಟ್ಕೊಂಡು ಟಕ್ 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 ಅಂತ ತಟ್ಟಿ ಸುಡೋದು. ಮುಗ್ದೋಯ್ತು. ಇಷ್ಟೇ ಒಬ್ಬಟ್ಟು ಮಾಡೋದು. ಎಷ್ಟು ಈಸಿ ಅಲ್ವಾ ಒಬ್ಬಟ್ಟು ಮಾಡೋದು. ಸೊ ನಾವು ಟೆರರ್ ಲುಕ್ ಕೊಡ್ತಾರೆ ನನಗೆ. ಓಕೆ ಫೈನ್, ಅಷ್ಟೇ. ಬೆಳಗ್ಗೆಯಿಂದ ಹಬ್ಬ ಚೆನ್ನಾಗೋಯ್ತು ನನಗೆ. ಸೊ ಇವತ್ತು ನಮ್ಮ ಮನೆಯದು ಅಡುಗೆ ತೋರಿಸ್ಬಿಡ್ತೀನಿ. ಓಕೆ, ಇವಾಗ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದಾರೆ, ಮತ್ತು ರಸಮ್, ಇಲ್ಲಿ ಹಾಲು. ಓ ಇದೇನು ಏನು ಹಾಲು ಮಮ್ಮಿ? ಇದು ಕಾಯಿ ಹಾಲು ಗೈಸ್ ಇದು. ಸೊ ಆಮೇಲೆ ಇಲ್ಲಿ ಮಜ್ಜಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಹೆಸರು ಬೇಳೆ, ಸೊ ಒಬ್ಬಟ್ಟು, ಇಷ್ಟೆಲ್ಲ ಐಟಮ್ಸ್ ಇದೆ. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ನಾಳೆ ಹೇಗೆ. ಸೊ ಇದು ನೆಕ್ಸ್ಟ್ ಡೇ ಆಫ್ ಯುಗಾದಿ ಹಬ್ಬ. ಆ್ಯಂಡ್ ಇವತ್ತು ನಾನ್ ವೆಜ್ ಡೇ. ಸೊ ಇವತ್ತು ನಮ್ಮ ಮನೆಯಲ್ಲಿ ಬ್ಯುಸಿ ಇರೋ ಕಾರಣದಿಂದ ಅದೇ ಅಂಗಡಿಗೆ ಹೋಗ್ಬೇಕಿತ್ತು. ನಾನು ಬೆಳಿಗ್ಗೆ ಎಲ್ಲ ಅಂಗಡಿಗೆ ಹೋಗಿದ್ದೆ. ಸೊ ಆಮೇಲೆ ಬಂದು ಅಡುಗೆ ಮಾಡಿ ಊಟ ಎಲ್ಲ ಮಾಡಿದ್ದೆಲ್ಲ ಆಯಿತು. ಸೊ ಇವಾಗ ಹೇಳ್ತಿದ್ದೀನಿ ನಾವೇನೇನು ಮಾಡಿದ್ದೆ ಅಂತ ಹೇಳಿ. ಸೊ ಚಿಕನ್ ಸಾಂಬಾರ್, ಚಿಕನ್ ಫ್ರೈ, ಆಮೇಲೆ ರೈಸ್ ಮತ್ತು ಮುದ್ದೆ ಇಷ್ಟು ಮಾಡಿದ್ವಿ. ಸೊ ಮಟನ್ ಎಲ್ಲ ಮಾಡೋಕ್ಕಾಗಿಲ್ಲ, ಅದೇ ಗೊತ್ತಲ್ವ ನಮಗೆ ಇವತ್ತು ಸ್ವಲ್ಪ ಬ್ಯುಸಿ ಇರ್ತಾರೆ ಅಂತ ಹೇಳಿ ಒಂದು ಗ್ಯಾಸ್ದೊಂದು ಪಜಿತಿ ಆಗೋಯಿತು. ಸೊ ಇಷ್ಟೇ ನಮ್ಮ ನೆಕ್ಸ್ಟ್ ಡೇ ಯುಗಾದಿ ಹಬ್ಬದ್ದು. ಸೊ ಏನಾದರೂ ನಮಗೆ ಲೈಕ್ ಅಂದರೆ ಫ್ರೀ ಇರಲಿಲ್ಲ. ಓಕೆನಾ, ನಾನು ಬಂದು ಅಡುಗೆ ಮಾಡೋಷ್ಟೊತ್ತಿಗೆ 11 ಕಾಲಿಗೇನೋ ನಾನು ಮನೆಗೆ ಬಂದಿದ್ದು. ಸೊ ಅಡುಗೆ ಮಾಡಿ ಎಲ್ಲ ಊಟ ಮಾಡೋದ್ರೊಳಗೆ 1:30 ಹಿಂಗಾಗೋಯ್ತು. ಸೊ ಎಷ್ಟೊತ್ತಾಯಿತು. ಆ್ಯಂಡ್ ನಮ್ಮಮ್ಮ ಫುಲ್ ಅಂಗಡಿಲಿ ಬ್ಯುಸಿ ಇದ್ದರು. ಸೊ ಅದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಜಾಸ್ತಿ ಅಡುಗೆ ಮಾಡೋದಕ್ಕೆ ಹಾಕಿಲ್ಲ. ನಾರ್ಮಲಾಗಿ ಯಾವಾಗಲೂ ಮಾಡೋ ಥರನೇ ಮಾಡ್ಕೊಂಡಿದ್ದೀವಿ. ಯುಗಾದಿ ಹಬ್ಬದ ವೈಬೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಹಬ್ಬ ಇದೆ ಅನ್ನೋ ಥರ ವೈಬ್ ಇಲ್ಲ. ಸೊ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂದರೆ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ತಿಳಿಸಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಏನು ಮಾಡ್ತಾಯಿದ್ದೀನಿ. ಬಾಯ್.